ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮೆಸೇಜ್ ಮಾಡ್ತಾಯಿದ್ರು ಆ್ಯಂಡ್ ಕಮೆಂಟ್ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಅವ್ರಿಗೋಸ್ಕರ ಒಂದು ವರ್ಕ್ ಫ್ರಮ್ ಹೋಮ್ನ ನಾನು ತಂದಿದ್ದೀನಿ. ಓಕೆ, ಸೊ ಸದ್ಯದ ಮಟ್ಟಿಗೆ ಡಿಶ್ ಟಿ ವಿಯಲ್ಲಿ ಹೈರಿಂಗ್ ನಡೆಸಿದ್ದಾರೆ. ಡಿಶ್ ಟಿ ವಿ ಏನಂತ ಹೇಳಿದರೆ, ಇವಾಗ ನಾವೇನು ಏರ್ಟೆಲ್ಲು ಇಲ್ಲಾಂದರೆ ಜಿಯೋದು ಏನು ಡಿಶ್ ಟಿ ವಿ ಹಾಕಿಸ್ತೀವಲ್ವ, ಅಂದರೆ ಕರೆನ್ಸಿ ಖಾಲಿ ಆದಾಗ ಇಲ್ಲಾಂದರೆ ಯಾವ ಚಾನಲ್ನ ಆ್ಯಡ್ ಮಾಡಬೇಕು, ಓಕೆ, ಅದನ್ನು ಕಾಲ್ ಮಾಡಿ ನಿಮಗೆ ಹೇಳ್ತಾರೆ ಕಸ್ಟಮರ್ ಯಾವ ಒಂದು ಚಾನಲ್ನ ಆ್ಯಡ್ ಮಾಡಬೇಕು, ಅಮೌಂಟ್ ಎಷ್ಟು ಕಟ್ಟೋದಿದೆ, ಹೇಗೆ ಪೇ ಮಾಡೋದು. ಸೊ ಇವೆಲ್ಲ ಕ್ವೈರೀಸ್ನ ಸಾಲ್ವ್ ಮಾಡೋದು ಕಸ್ಟಮರ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಡಿಶ್ ಟಿ ವಿಲಿ. ಸೊ ಬಹಳಷ್ಟು ಈಸಿಯಾಗಿದೆ ಆ್ಯಂಡ್ ಈಸಿ ಅರ್ನಿಂಗ್ ಕೂಡ ಇದೆ. ಓಕೆ, ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಏನೇನು ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಇಲ್ಲಾಂದರೆ ಕ್ವಾಲಿಫಿಕೇಷನ್ ಇದೆ, ಕಂಪ್ಲೀಟಾಗಿ ನಾನು ಈ ಒಂದು ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದರ ವೆಬ್ಸೈಟ್ ಲಿಂಕ್ನು ಕೂಡ ನಾನು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿಂದನೂ ಕೂಡ ನೀವು ತಗೋಬೋದು. ಓಕೆನಾ. ಮೊದಲದಾಗಿ ಫ್ರೀಲ್ಯಾನ್ಸಿಂಗ್ ಡಿಶ್ ಟಿ ವಿಲಿ ಹೈರಿಂಗ್ ಮಾಡ್ತಿದ್ದಾರೆ. ಕ್ವಾಲಿಫಿಕೇಷನ್ಸ್ ನಿಮ್ದು ಏನೇ ಆದರೂ ನಡೆಯುತ್ತೆ. ಓಕೆ, ಡಿಪ್ಲೊಮಾ ಇದ್ದರೂ ಓಕೆ, SSC ಆಗಿದ್ರೂ ಓಕೆ, ಡಿಗ್ರಿ PUC ಏನೇ ಆದರೂ ಕೂಡ ಇದು ನಿಮಗೆ ಬರುತ್ತೆ. ನಿಮಗೆ ಹಿಂದಿ ಬರ್ತಾ ಇದೆಯಾ, ಇಂಗ್ಲೀಷ್ ಬರ್ತಾ ಇದೆಯಾ, ಕನ್ನಡ ಬರ್ತಾ ಇದೆಯಾ, ಯಾವುದೇ ಲ್ಯಾಂಗ್ವೇಜ್ ಆದರೂ ಕೂಡ ನೀವು ಇದರಲ್ಲಿ ವರ್ಕ್ ಮಾಡ್ಬೋದು. ಓಕೆನಾ. ಸೊ ಇದಕ್ಕೆ ನಿಮಗೆ ಮೇನ್ ಏನು ಬೇಕು ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಅದನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಜಾಬ್ ಡಿಸ್ಕ್ರಿಪ್ಷನ್ ಹೀಗಿದೆ: earn from home opportunity for student, housewives, retired, fresher, experience with good Hindi ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಇದೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ಒಳ್ಳೆ ಅಪಾರ್ಚುನಿಟಿ ಇದೆ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಹೌಸ್ ವೈಫ್ ಯಾರಿದ್ರೆ ಅವ್ರಿಗೆ, ಫ್ರೆಶರು ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇದರಲ್ಲಿ ಇನ್ಸೆಂಟಿವ್ ಸ್ಟ್ರಕ್ಚರ್ ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಚೆನ್ನಾಗಿದೆ, ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಹಿಂದಿ ಇಂಗ್ಲೀಷ್ ಕೇಳಿದ್ದಾರೆ. ಬಟ್ ಒನ್ಸ್ ನೀವು ಸೆಲೆಕ್ಟ್ ಆದಮೇಲೆ ಅಲ್ಲಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಅದ್ರ ಮೇಲೂ ಕೂಡ ನಿಮಗೆ ಅವರು ಕಾಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಮೊದಲಾಗಿ ನೀವು ಒಳಗಡೆ ಜಾಯ್ನ್ ಆಗ್ಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಹಿಂದಿ ಬರಬೇಕು, ಹಿಂದಿ ಆ್ಯಂಡ್ ಇಂಗ್ಲೀಷ್ ಇದರಲ್ಲಿ ಇರಬೇಕು. ಓಕೆನಾ. ಇಲ್ಲಿ ನೋಡಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಬೌಂಡ್ ಕಾಲ್ಸ್ ಇದೆ. ಓಕೆನಾ, ಇನ್ಬೌಂಡ್ಸ್ ಕಾಲ್ಸ್ ಬರುತ್ತೆ. ಓಕೆ, ಎದ್ರ ರಿಲೇಟೆಡ್ ಅಂತ ಡಿಶ್ ಟಿ ವಿ ರಿಲೇಟೆಡ್. ಅವ್ರ ಅಮೌಂಟ್ ಎಷ್ಟಿದೆ ಇಲ್ಲಾಂದ್ರೆ ಯಾವ ಚಾನಲ್ನ ಆ್ಯಡ್ ಮಾಡಿ ಕೇಳ್ತಾರೆ, ಅದನ್ನು ನೀವು ಅಪ್ಡೇಟ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಡಿಸೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಏನಿರ್ಬೇಕಂದ್ರೆ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಆ್ಯಂಡ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಇಲ್ಲಾಂದರೆ ಡೆಸ್ಕ್ಟಾಪ್ ಇರಬೇಕು ಆ್ಯಂಡ್ ಅದ್ರ ಜೊತೆ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಓಕೆನಾ. ಇದು ಹೇಗೆ ನಿಮ್ಗೆ ಅಮೌಂಟ್ನ ಪೇ ಮಾಡ್ತಾರೆ ಅಂದರೆ ಪರ್ ಕಾಲ್ ಬೇಸಿಸಲ್ಲಿ ನಿಮಗೆ ಇವರು ಅಮೌಂಟ್ನ ಪೇ ಮಾಡ್ತಾರೆ. ಓಕೆ, ಸೊ ಕೀ ಸ್ಕಿಲ್ ಎಲ್ಲ ನಾರ್ಮಲಿ ಇದೆ. ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ನೋಡ್ತಾರೆ. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅರ್ಲಿಯರ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಆನ್ ಆಗುತ್ತೆ. ವಾಯ್ಸ್ ಪ್ರೊಸೆಸ್ ಅಲ್ವಾ, ಸೊ ಅದು ಕೂಡ ನಿಮಗೆ ಆ್ಯಡ್ ಆಗುತ್ತೆ. ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಬಹಳ ಈಸಿ ಇದೆ. ಇಲ್ಲೇನು ಅಪ್ಲೈನೋ ನಿಮಗೆ ಆಪ್ಷನ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಸೊ ಈ ಒಂದು ಫಾರ್ಮಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದರೆ ನಿಮ್ಮ ಇಮೇಲ್ ID ಕೇಳ್ತಾರೆ ಆ್ಯಂಡ್ ನಿಮ್ಮ ಫುಲ್ ನೇಮ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಆಧಾರ್ ಕಾರ್ಡಲ್ಲಿ ಅದ್ರ ಪ್ರಕಾರನೇ ನಿಮ್ಮ ಫುಲ್ ನೇಮ್ನ ಹಾಕಿ, ಎಟ್ ಪ್ರೆಸೆಂಟ್ ನೀವು ಯಾವ ಸಿಟಿಲಿ ಇದ್ದೀರಾ, ಓಕೆ, ಆ ಒಂದು ಸಿಟಿನ ಮೆನ್ಷನ್ ಮಾಡಿ, ಹಾಗೆ ನಿಮ್ಮ ಇಮೇಲ್ ID ಮೆನ್ಷನ್ ಮಾಡಿ. ಇಲ್ಲಿ ನೋಡಿ, ಲೊಕೇಶನ್ ಸ್ಟೇಟಸ್ ಬಂದುಬಿಟ್ಟು ನಿಮಗೆ ಮೆಟ್ರೋ ಸಿಟಿ ಟೈರ್ 1 ಟೈರ್ 2 ಇದೆ. ಯಾರೆಲ್ಲ ಮುಂಬೈ, ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ ಇರ್ತೀರ ಅವ್ರು ಮೆಟ್ರೋ 1ಅಲ್ಲಿ ಬರ್ತಾರೆ. ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು. ಒಂದು ವೇಳೆ ನೀವು ಅಲ್ಲಿಂದ ಬಿಲಾಂಗ್ ಮಾಡ್ತಾ ಇದ್ದರೆ ಅದನ್ನು ಬಂದುಬಿಟ್ಟು ಟೈರ್ 2ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನೀವು ಇರೋ ಪ್ರೆಸೆಂಟ್ ಸ್ಟೇಟಸ್ ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಅಂತ ಹಾಕ್ಕೊಳ್ಳಿ. ನಿಮ್ಮ ಫೋನ್ ನಂಬರು ಆ್ಯಂಡ್ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಆ್ಯಂಡ್ ಅಷ್ಟೇ ಅಲ್ಲದೆ ನಿಮ್ಮ ವಾಟ್ಸಪ್ ನಂಬರ್ ಕೂಡ ಕೇಳ್ತಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ಜೆಂಡರ್ನ ಬಂದುಬಿಟ್ಟು ಮೇಲ್ ಆಗಿದ್ರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲ್ನ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ನೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕರೆಂಟ್ ಎಂಪ್ಲಾಯ್ ಸ್ಟೇಟಸ್ ಬಂದುಬಿಟ್ಟು ಇಲ್ಲಿ ಯಾವುದೇ ಥರ ಎಂಪ್ಲಾಯ್ಡ್ ಅಂತ ಮೆನ್ಷನ್ ಮಾಡ್ಕೋಬೇಡಿ. ಎಂಪ್ಲಾಯ್ಡ್ ಆಗಿದ್ದರೆ ಅವರು ನಿಮ್ಮ ಸೆಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಅದನ್ನು ಒಂದು ಬಿಟ್ಟು ಬಾಕಿ ಏನಿದೆಯಲ್ಲೋ ಹೌಸ್ ವೈಫ್ ಇದೆ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದೆ, ಸ್ಟೂಡೆಂಟ್, ಫ್ರೆಶರ್ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕ್ವಾಲಿಫಿಕೇಷನನ್ನು ಅರ್ಲಿಯರ್ ನಿಮಗೆ ಹೇಳಿದ್ನಲ್ವ, ಇಲ್ಲಿ ಬಂದುಬಿಟ್ಟು ನೀವು ಅಂಡರ್ ಗ್ರ್ಯಾಜುಯೇಟ್ ಆಗಿದ್ರು ಓಕೆ, ಗ್ರ್ಯಾಜುಯೇಟ್ ಆಗಿದ್ರು ಓಕೆ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ರು ಓಕೆ, ಡಿಪ್ಲೊಮಾ ಆದರೂ ಕೂಡ ನಿಮಗೆ ತಗೊಳ್ತಾರೆ. ಆ್ಯಂಡ್ ಇದಕ್ಕಿಂತ ಹಿಂದೆ ಹೇಳಿದಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಡೆಸ್ಕ್ಟಾಪ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ವಿಂಡೋಸ್ ಬಂದುಬಿಟ್ಟು ವಿಂಡೋಸ್ 10 ಇದೆ, 11 ಇದೆ, ಅಥವಾ ಅದಕ್ಕಿಂತ ವಿಂಡೋಸ್ 7 ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ವಿಂಡೋಸ್ 10 ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಿಮ್ಮ CPU ಏನಿದೆ ಅಂತ ಕೇಳ್ತಾರೆ. ಇಲ್ಲಿ 1.0 GHz ನಿಮಗೆ ಏನಿದೆ ಸ್ಪೆಸಿಫಿಕೇಷನ್ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಇಲ್ಲಿ ಒಂದು ಆಪ್ಷನ್ನ. ಓಕೆ, ಸೊ ನಿಮ್ಮ CPU ಕಾಂಪ್ರಿಗೇಷನ್ ಏನಿದೆಯಲ್ಲ, ಸೊ ಅದ್ರ ಪ್ರಕಾರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ರ್ಯಾಮ್ನು ಕೂಡ ಅಲ್ಲೇ ಸಿಸ್ಟಮ್ ಕಾಂಪ್ರಿಗೇಷನ್ ಚೆಕ್ ಆಗುತ್ತೆ. ಸೊ 4GB ಇದ್ದರೆ 4GB ಹಾಕಿ, ಅದಕ್ಕಿಂತ ಕೆಳಗಿದ್ರೆ ಲೆಸ್ ದೆನ್ 4GB ಅಂತ ಹಾಕಿ. ಓಕೆನಾ. ಆ್ಯಂಡ್ ನಿಮ್ಮ ರೋಮು ಕೂಡ ಅದನ್ನು ಕೂಡ ಅಲ್ಲೇ ನಿಮಗೆ ಸಿಗುತ್ತೆ, ಅದನ್ನು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇಂಟರ್ನೆಟ್ ಟೈಪ್ ಏನಿದೆಯಲ್ವ, ಸೊ ಇದನ್ನು ಏನಂತ ಮೆನ್ಷನ್ ಮಾಡಿ ಅಂತ ಹೇಳಿದರೆ ಮೊಬೈಲ್ ಹಾಟ್ಸ್ಪಾಟ್ ಅಂತ ಹಾಕಬೇಡಿ. ಯಾಕೆಂದರೆ ಸೆಲೆಕ್ಟ್ ಆಗೋ ಪ್ರೊಸೆಸಲ್ಲಿ ಇಲ್ಲಿ ಡೊಂಗಲ್ನ ಹಾಕಿ, ಇಲ್ಲಾಂದರೆ ಬ್ರಾಡ್ಬ್ಯಾಂಡ್ ಅಂತ ಹಾಕಿ. ಓಕೆನಾ. ಇಂಟರ್ನೆಟ್ ಸ್ಪೀಡ್ ಬಂದುಬಿಟ್ಟು 40 Mbps ಅಂತ ಹಾಕಿ, ನಾರ್ಮಲ್ ಈಸಿಯಾಗಿ ಸೆಲೆಕ್ಟ್ ಆಗ್ತೀರಾ. ಓಕೆನಾ.
ಸೊ ಹ್ಯಾವಿಂಗ್ ಎ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಮಾಡರ್ನ್ ಡೊಂಗಲ್ ಎಸ್ ಅಂತ ಹಾಕಿ, ಓಕೆನಾ. ಇದನ್ನು ಹಾಕಬೇಡಿ. ವಿಲ್ ಟೇಕ್ ಆನ್ ಇಫ್ ಗೆಟ್ ಸ್ಯಾಟಲೈಟೆಡ್ ಇದನ್ನು ಹಾಕಬೇಡಿ, ಓಕೆನಾ, ಇಲ್ಲ ಸೆಲೆಕ್ಟ್ ಆಗೋಲ್ಲ. ಹೆಡ್ಫೋನ್ಸ್ ಇದೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ, ಓಕೆನಾ. ಹ್ಯಾವಿಂಗ್ ಸ್ಮಾರ್ಟ್ ಫೋನ್ ಎಸ್ ಅಂತ ಹಾಕಿ. ಆ್ಯಂಡ್ ಮೊಬೈಲ್ ರ್ಯಾಮ್ ಏನಿದೆ ಅಂತ ಹೇಳಿದರೆ ಇವಾಗಿರೋ ಮೊಬೈಲ್ಸಲ್ಲೆಲ್ಲ ಮೋರ್ ದೆನ್ 3 GB ಇರುತ್ತೆ, ಓಕೆ. ಆ್ಯಂಡ್ ಅವೈಲೇಬಲ್ ಸ್ಟೋರೇಜ್ 32 GB ತಗೊಳ್ಳಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ಮೊದಲೇದಾಗಿ ನಿಮ್ಮ ಜಾಯಿನ್ ಮಾಡುವಾಗ ಅವರು ಜಸ್ಟ್ ನಿಮ್ಮ ಹಿಂದಿ ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ನೋಡ್ತಾರೆ, ಹಾಗಾಗಿ ಕೇಳ್ತಾರೆ. ಬಟ್ ಒಂದು ವೇಳೆ ನೀವು ಒಳಗಡೆ ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ ಹಿಂದಿ ಮಾಡ್ಕೊಳ್ಳಿ, ಓಕೆನಾ, ಕನ್ನಡ ಮಾಡ್ಕೊಳ್ಳಿ, ಮತ್ತು ನಿಮಗೆ ಇಂಗ್ಲೀಷ್ ಮಾಡ್ಕೊಳ್ಳಿ, ಮತ್ತು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ನಿಮ್ಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು, ಯೂಟ್ಯೂಬಲ್ಲಿ ಸಿಕ್ತು, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಈ ರೆಫರೆನ್ಸ್ ಏನಾದರೆ ರೆಫರೆನ್ಸ್ನ ಹಾಕಿ, ಇಲ್ಲಾಂದರೆ NA ಅಂತ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಂಗ್ಲೀಷ್ ರೇಟಿಂಗ್ ಕಮ್ಯುನಿಕೇಷನ್ಸ್ ಎಷ್ಟು ಕೊಡ್ತೀರಾ ನೀವು ಔಟ್ ಆಫ್ 10 ಅಂದರೆ ನಿಮ್ಮ ಕಮ್ಯುನಿಕೇಷನ್ಸ್ ಏನಿದೆಯಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಅಬೋವ್ 7 ಕೊಟ್ಕೊಳ್ಳಿ, ಓಕೆ. ಅದಕ್ಕಿಂತ ಕೆಳಗೆ ತಗೋಬೇಡಿ. ಆ್ಯಂಡ್ ಹಿಂದಿ ಕಮ್ಯುನಿಕೇಷನ್ನು ಕೂಡ ಅಬೋವ್ 7 ಮಾಡ್ಕೊಳ್ಳಿ, ಓಕೆನಾ. ಡೂ ಯು ಹ್ಯಾವ್ ಪ್ರಿಯರ್ ವಾಯ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದ್ದರೆ ಪ್ಲೀಸ್ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಆ್ಯಂಡ್ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಾರೆ. ಸೊ ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಮೆನ್ಷನ್ ಮಾಡಿಕೊಂಡು ಸಬ್ಮಿಟ್ ಅಂತ ಹಾಕಿದರೆ ಸಾಕು, ಓಕೆ. ಇದು ಆದ ನಂತರ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಅವರ ಟೀಮಿಂದ ನಿಮಗೆ ಕಾಲ್ ಮಾಡ್ತಾರೆ, ಓಕೆ. 1 ರೌಂಡ್ ಆಫ್ ಇಂಟರ್ವ್ಯೂ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಆಗಿ ಪಾಸ್ ನಾರ್ಮಲ್ ಇರುತ್ತೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ, ನೀವು ಎಲ್ಲಿಂದ ಬಿಲಾಂಗ್ ಮಾಡ್ತಾರೆ, ಇಂಟರ್ನೆಟ್ ಕನೆಕ್ಷನ್ ಇದೆಯಲ್ಲೋ, ಹೆಡ್ಫೋನ್ಸ್ ಇದೆಯಲ್ಲ, ಇದನ್ನಿಷ್ಟೇ ಕೇಳೋದು, ಓಕೆನಾ. ಇದಿಷ್ಟು ಕೇಳಿದ ತಕ್ಷಣವೇ ನಿಮ್ಮನ್ನು ಇದು ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡ್ತಾರೆ. ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡಿದ ತಕ್ಷಣವೇ ನಿಮಗೊಂದು ಟೆಸ್ಟ್ ಲಿಂಕ್ನ ಕೊಡ್ತಾರೆ. ಆ ಒಂದು ಟೆಸ್ಟ್ನ ಪಾಸ್ ಮಾಡಲಿಕ್ಕೆ 2 ಸಲ ಚಾನ್ಸ್ ಇರುತ್ತೆ. ಒಂದು ಸಲ ನೀವು ಫೇಲ್ ಆದರೆ ಮತ್ತೊಂದು ಸಲ ಚಾನ್ಸ್ ಇರುತ್ತೆ. ಅದರಲ್ಲಿ ನೀವು ಪಾಸ್ ಆದರೆ ನಿಮಗೆ ಈ ಜಾಬ್ ಸಿಗುತ್ತೆ, ಓಕೆ. ಸೊ ಇದನ್ನು ಅಮೌಂಟ್ ಹೇಗೆ ಪೇ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಾಲ್ ಪರ್ ಬೇಸಿಸ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದಲ್ವಾ, ಇಲ್ಲಿ ನೋಡಿ ಈ ಒಂದು ಅಮೌಂಟ್ ಬಂದುಬಿಟ್ಟು ನಿಮಗೆ ಪರ್ ಕಾಲ್ ಬೇಸಿಸ್ ಅಂತ ಇದೆ. ಅಂದರೆ ಒಂದು ಕಾಲಿಗೆ ಬಂದುಬಿಟ್ಟು ಎಟ್ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದರೆ 4 ರೂಪಾಯಿ ಇದೆ, ಓಕೆನಾ. ಒಂದು ವೇಳೆ ನೀವು 10 ಕಾಲ್ ತಗೊಂಡ್ರೆ 40 ರೂಪಾಯಿ ಆಗುತ್ತೆ, 100 ಕಾಲ್ ತೊಗೊಂಡ್ರೆ 400 ರೂಪಾಯಿ ಆಗುತ್ತೆ. ಸೊ ಅದು ನಿಮ್ಮ ಕ್ಯಾಪಬಿಲಿಟಿ ಇರುತ್ತೆ. ಮಿನಿಮಮ್ ಒಂದು 200 ಇಂದ 300 ಕಾಲ್ ಪರ್ ಡೇ ಈಸಿಯಾಗಿ ನೀವು ತೊಗೋಬೋದು. ಅಂದರೆ ನೀವು ಯಾವಾಗಾದ್ರೂ ಲಾಗಿನ್ ಮಾಡಿ, ಓಕೆ, ಅವರು ಒಂದು ಟೈಮಿಂಗ್ಸ್ನ ಕೊಡ್ತಾರೆ. ಆ ಒಂದು ಟೈಮಲ್ಲಿ ಇದಕ್ಕೆ ಇಷ್ಟೇ ಹೊತ್ತು ಲಾಗಿನ್ ಇಡಬೇಕು ಏನಿಲ್ಲ. ಆ್ಯಂಡ್ ವೀಕ್ಲಿ ಬೇಸಸ್ ನಿಮಗೆ ರೊಟೇಷನಲ್ ಆಪ್ ಇರುತ್ತೆ. ಸೊ ಬಹಳಷ್ಟು ಈಸಿ ಇದೆ. ಯಾರೆಲ್ಲ ನೋಡ್ತಾ ಇದ್ದೀರ ವರ್ಕ್ ಫ್ರಮ್ ಹೋಮು, ಇದು ಒಂದು ಬೆಸ್ಟ್ ಜಾಬ್ ಇದೆ. ನಾನು ಕೆಳಗಡೆ ಈ ಫಾರ್ಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಇದನ್ನು ನೀವು ಈಸಿಯಾಗಿ ಜಾಯಿನ್ ಮಾಡೋದು. ಒಂದು ವೇಳೆ ಇದ್ರ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಇದು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಈ ಒಂದು ಫ್ಯಾಕ್ಟ್ ಬಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ನ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.